ನೋಡಿ ನಮ್ ಜೊತೆಗೆ ಒಬ್ರು ವ್ಯಕ್ತಿ ಇದಾರೆ. ಇವ್ರು ಯಾರು ಅಂತ ಹೇಳಿದ್ರೆ ಈ ಒಂದು ಹಲಸು ಮೇಳವನ್ನ ಆಯೋಜನೆ ಮಾಡಿದವರು ಬೆನಕ ಈವೆಂಟ್ಸ್ ನ ಗಣೇಶ್ ಶೆಟ್ಟಿ ಅವರು. ಸರ್ ನಮಸ್ತೆ. ನಮಸ್ತೆ. ನೀವು ಬೇರೆ ಬಿರಿಯಾನಿ ತಿಂತಾ ಇದ್ರಿ, ಅದು ಹಲಸಿನ ಬಿರಿಯಾನಿ, ಅದ್ರ ಜೊತೆಗೆ ಕಬಾಬ್, ಹಲಸಿನ ಕಬಾಬ್ ಕೂಡ ತಿಂತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ಸರ್? ದೊಡ್ಡ ಕಾರ್ಯಕ್ರಮ, ಜನ ಅಂತೂ ಜನ ಸಾಗರ ಬರ್ತಾ ಇದೆ. ಹೌದು, ಯಾಕೆಂತ ಹೇಳಿದ್ರೆ ಉಜಿರೆ ಅವ್ರು ನಾನು ಅನ್ಕೊಂಡೆ ಈ ಮಧ್ಯಾಹ್ನ ಎಲ್ಲ ಬರಲ್ಲ ಅಂತ. ಮಧ್ಯಾಹ್ನ ಫುಲ್ ಇದಾರೆ, ಸಂಜೆ ಅಂತೂ ಫುಲ್ ಪ್ಯಾಕ್ ಆಗ್ಬಿಡುತ್ತೆ. ನಾಳೆ ನಾಡ್ದಂತೂ ಇನ್ನೂ ಪ್ಯಾಕ್. ಹೌದು, ಬೇರೆ ಶನಿವಾರ ಭಾನುವಾರ ಬರ್ತಾ ಇದೆ. ಸೊ ಏನ್ ಅನಿಸ್ತಾ ಇದೆ? ಯಾವ ರೀತಿಯಾಗಿ ನಿಮ್ಗೆ ಈ ಒಂದು ಥಾಟ್ ಬಂತು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಕ್ಕೆ? ಅಂದ್ರೆ ನನ್ನ ಮೈನ್ ಉದ್ದೇಶ ಅಂದ್ರೆ ಕಳೆದ 5 ವರ್ಷ ಹಿಂದೆ ಬ್ರಹ್ಮಾವರದ ಹಲಸು ಮೇಳ ಮಾಡುವಾಗ ಹಲಸು ಬಿದ್ದು ಹೋಗ್ತಿದ್ವಿ. ಈಗ ನಾವು ನೀವೆಲ್ಲ ಶಾಲೆ ಹೋಗುವಾಗ ನಿಮ್ಗೆ ಗೊತ್ತಿದೆ, ಹಲಸನ್ನ ಈ ಹಸಿದಾಗ ಹಲಸ ಅಂತ ಹೇಳ್ತಿದೀವಿ. ತಿಂತ ಇತ್ತು, ಕೆಲವು ಬಿದ್ದು ವೇಸ್ಟ್ ಆಗ್ತಾ ಇತ್ತು. ಹಲಸನ್ನ ಮೌಲ್ಯವರ್ಧನೆ ಮಾಡ್ಬೇಕು, ಇದು ಎಲ್ಲರಿಗೂ ಕೂಡ ರೀಚ್ ಆಗ್ಬೇಕು. ಹಲಸಿನ ತುಂಬಾ ವೆರೈಟಿ ಮಾಡ್ತೇವೆ ನೋಡಿ, ಮಂಚೂರಿಕ ಇದೆಲ್ಲ ವೆರೈಟಿ ನಾವು ಮಾಡೋದಿಲ್ಲ, ಮುಳ್ಕೊಂಡ್ ಮಾಡ್ತೀವಿ ಬಿಟ್ರೆ. ಹಲಸಿನ ಏನಾದ್ರು ಗುಜ್ಜೆ ಇದೆಲ್ಲ ಮಾಡ್ತೀವಿ ಬಿಟ್ರೆ ಬೇರೆ ಮಾಡೋದಿಲ್ಲ ನೋಡಿ. ಹಲಸಿನ ಬಿರಿಯಾನಿ ನಾನು ತಿಂತಾ ಇದ್ದೀನಿ, ಹಲಸಿನ ಕಬಾಬ್ ತಿಂತಾ ಇದ್ದೀನಿ. ಇದೆಲ್ಲ ಲಿವರಿಗೆ, ನೀವು ಜೀರ್ಣಕ್ರಿಯೆಗೆ ಹೈಯೆಸ್ಟ್ ನ್ಯೂಟ್ರಿಷನ್ ಇದೆ. ನಾವು ಮಕ್ಕಳೆಲ್ಲ ನಮ್ಮ ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ಲ ಜಂಕ್ ಫುಡ್ ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಿದ್ವಿ. ಎಲ್ಲ ಮಕ್ಕಳನ್ನ ಕರ್ಕೊ ಬನ್ನಿ ಈ ಹಲಸು ಮೇಳದಲ್ಲಿ, ಮಕ್ಕಳಿಗೆ ತಿನ್ಸಿ, ಹಲಸಿನ ಬಿರಿಯಾನಿ ತಿನ್ಸಿ, ಹಲಸಿನ ಮೊಳಕ ತಿನ್ಸಿ, ಹಲಸಿನ ಐಸ್ ಕ್ರೀಮ್ ತಿನ್ಸಿ, ಹಲಸಿನ ಹೋಳಿಗೆ ತಿನ್ಸಿ. ಇದರಿಂದ ಬೆನಿಫಿಟ್ ಆಗತ್ತೆ. ಅದೇ ನಮ್ಮ ಉದ್ದೇಶ. ಹಾಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಈ ವೇದಿಕೆಯಲ್ಲಿ ನಾವೊಂದು ಪ್ರಚಾರವನ್ನ ಮಾಡ್ತಿದ್ವಿ. ನಿರಂತರ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಈ ಹಲಸಿನ ಮೇಳ ನಡೀಲಿಕ್ಕಿದೆ. ನಿಮ್ಮ ಎಲ್ಲಾ ಇದು ಬರೀ ಹಲಸಿನ ಉತ್ಪನ್ನ ಅಂತಲ್ಲ, ನೀವು ನೋಡಿರ್ಬೋದು ಎಲ್ಲಾ ಉತ್ಪನ್ನ ಕೂಡ ಇದೆ. ತೋಟಗಾರಿಕೆ ವಸ್ತು ಇದೆ, ಹಲಸಿನ ಗಿಡ ಇದೆ, ಹಾಗೆ ಎಲ್ಲ ಫುಲ್ಲಿ ಎಂಟರ್ಟೈನ್ಮೆಂಟ್. ಇದು ಒಳ್ಳೆ ಒಂದು ಮೇಳ ನಡೀತಿದೆ. 80ಕ್ಕೂ ಹೆಚ್ಚು ಸ್ಟಾಲ್ಗಳಿದೆ, ಫುಡ್ ಸ್ಟಾಲ್ಗಳು, ನಾರ್ಮಲ್ ಸ್ಟಾಲ್ಗಳಿದೆ. ದಯವಿಟ್ಟು ಯುವಿ ನ್ಯೂಸ್ ಕೂಡ ನೀವು ಪ್ರಚಾರ ಮಾಡ್ತಿದ್ದೀರಿ, ನಿಮ್ಗೂ ಧನ್ಯವಾದ. ಹಾಗೆ ಆಯೋಜಕರಾಗಿ ನಮ್ಗೂ ಒಂದು ಖುಷಿ ಇದೆ. ಉಜಿರದಲ್ಲಿ ಪ್ರಥಮ ಬಾರಿಗೆ ಮಾಡಿದೀವಿ. ಇಷ್ಟು ಕ್ರೌಡ್ ಬರುತ್ತೆ ನಾವು ಅನ್ಕೊಂಡಿಲ್ಲ. ಮುಂದಿನ ಬಾರಿ ಇನ್ನೂ ಒಂದು 2 ದಿನ ಎಕ್ಸ್ಟ್ರಾ ಮಾಡ್ತೇವೆ, ಯಾಕಂದ್ರೆ ಹೆಚ್ಚಿನವ್ರು ಅದೇ ಹೇಳುದು 5 ದಿನ ಮಾಡಿ ಅಂತೇಳಿ. ಇನ್ನೊಂದು ಮಾಡ್ತೀವಿ. ಈ 3 ದಿನ ರೆಸ್ಪಾನ್ಸ್ ನೋಡ್ಕೊಂಡು ನಾವು ಮುಂದಿನ ವರ್ಷದಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ. ದಯವಿಷ್ಟು ಸಪೋರ್ಟ್ ಮಾಡಿ. ಇವರೆಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು ದೂರ ಊರಿಂದೆಲ್ಲ ಬಂದಿದ್ದಾರೆ. ಕರ್ನಾಟಕ ಅಂತ ಎಲ್ಲ ಊರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗಿ ಖುಷಿಯಾಗಿ ಹೋಗ್ಬೇಕಂತ ನಮ್ಮ ಉದ್ದೇಶ ಅಷ್ಟೇ, ಬೇರೇನಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಉಜಿರೆಯಲ್ಲಿ ಮಾಡ್ತಾ ಇದೀರಿ. ಸೊ ರೆಸ್ಪಾನ್ಸ್ ಹೇಗಿದೆ ಸರ್? ಚೆನ್ನಾಗಿದೆ. ಯಾಕಂದ್ರೆ ನಾವು ರೀಚ್ ಮಾಡುವಾಗ, ನಾವು ಎಲ್ಲ ಊರಿಗೆ ಪರ್ಮಿಟ್ ಹಾಕುವಾಗ ಎಲ್ಲರೂ ಹೇಳ್ತಿದ್ರು, ಎಲ್ಲ ಸ್ಟೇಟಸ್ ಹಾಕಿದ್ದಾರೆ, ಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ. ಮತ್ತೆ ಕೆಲವರಿಗೆ ಏನ್ ಡೌಟ್ ಅಂತ ಹೇಳಿದ್ರೆ, ಎಲ್ಲ ಉತ್ಪನ್ನ ಸಿಗುತ್ತಾ ಅಂತ ಹೇಳಿ. ಇಲ್ಲಿ ಎಲ್ಲ ಉತ್ಪನ್ನ ಸಿಗುತ್ತೆ. ಯಾಕಂದ್ರೆ ಮೂಡಿಗೆರೆಯಿಂದ KVK ಇಂದ ಹಲಸಿನ ಬೀಜದ ಬಿಸ್ಕೆಟ್ ಕೂಡ ಬಂದಿದೆ. ಈಗ ಬಿಸ್ಕೆಟ್ ಎಲ್ಲ ಮೇಳದ ಸಿಗುದಿಲ್ಲ, ನಮ್ದು ಬಿಸ್ಕೆಟ್ ಕೂಡ ಇದೆ. ಹಲಸಿನ ಜಾಮೂನ್ ಕೂಡ ಇದೆ, ಮೈದಾದಿಂದ ಮಾಡೋದಲ್ಲ, ನ್ಯಾಚುರಲ್ ಆಗಿ ಬೀಜದಿಂದ ಮಾಡೋದು. ಅದು ಮಕ್ಕಳಿಗೆ ತಿನ್ಸಿದ್ರೆ ಅದರಿಂದ ಆರೋಗ್ಯ ವೃದ್ಧಿ ಆಗತ್ತೆ. ಮೇನ್ ಎಲ್ಲಾ ಉದ್ದೇಶ ಅದೇ ಇರೋದು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಹಲಸು ತಿಂದ್ರೆ ಆರೋಗ್ಯವಾಗಿರಿ ಅಂತ ನಾ ಹೇಳೋದು. ಸೊ ನಾನು ಜಸ್ಟ್ ಕೇಳೋದು ನಿಮಗೆ, ಈ ಹಲಸು ಅಂತ ಹೇಳಿದ್ರೆ ಊರೆಲ್ಲ ಕೆಲವು ಕಡೆ ಬಿದ್ದು ಬಿಡುತ್ತೆ, ಯಾರಿಗೂ ಬೇಡ. ಆದ್ರೆ ಇದ್ರ ಮೌಲ್ಯವರ್ಧನೆ ಮಾಡಬೇಕು ಅನ್ನುವಂತ ಉದ್ದೇಶ ಯಾಕೆ ಬಂತು ಅಂತ? ಅಂದ್ರೆ ನಾವು ಪ್ರಥಮ ಬಾರಿಗೆ ಹಲಸು ಬ್ರಹ್ಮಾರ ಮಾಡುವಾಗ ಸುಮ್ಮನೆ ಮಾಡಿತ್ತು. ಆಕ್ಚುಲಿ ನಮ್ಗೇನು ಗೊತ್ತಿಲ್ಲ, ಒಂದು ಜನ ಎಲ್ಲರೂ ಮಾಡ್ತಾರೆ, ನಾವು ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಅನುಭವ ಆಯ್ತು. ಕೆಲವು ಕಡೆ ಈ ಇವರೇ ನೋಡಿ, ಕೆಲವು ಮರಗಳನ್ನೆಲ್ಲ ಒಂದು 100-200 ಮರಗಳನ್ನ ಪ್ರತಿ ವರ್ಷ ಆ ಮರಗಳನ್ನ ತಗೊಂಡು ಹಲಸು ಖಾಲಿ ಮಾಡ್ತಿದ್ರು. ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ 100 ಮರ ಅಲ್ಲ, ಇನ್ನು 10,000, 20,000, 30,000 ಮರ ಬೆಳೆದ್ರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ರೈತರು ಡೈರೆಕ್ಟ್ ಆಗಿ ಹೋಗಿ ಹಲಸು ತರ್ತಾರೆ. ಅವಾಗ ಏನಾಗುತ್ತೆ, ಅವನಿಗೆ ಬೆಳಿಲಿಕ್ಕೂ ಮನ್ಸು ಬರ್ತದೆ. ಯಾವ್ದೇ ಬೆಳೆ ಬೆಳೆಸ್ಬೇಕಂದ್ರೆ ಅವನಿಗೆ ಮನ್ಸಿಗೆ ಬರ್ಬೇಕು. ಮಾವು ಅಂದ್ರೆ ಪ್ರಾಫಿಟ್ ಇರ್ಬೇಕು. ಇದನ್ನು ಪ್ರಾಫಿಟ್, ಯಾಕಂದ್ರೆ ಇದೇನು ನೀರು ಹಾಕ್ಬೇಕಂತಲ್ಲ, ಜಾಸ್ತಿ ತಾನೇ ಬೆಳೀತದೆ. ಇನ್ನೂ ಬೆಳೆದಾಗ ಜನರಿಗೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ಇದರಿಂದ ಚಿಪ್ಸ್ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಇದು ಈ ಮೇಳ ಮಾಡುವಾಗ ದಿನನಿತ್ಯ ವರ್ಷ ಇಡೀ ನಿಮ್ಗೆ ಮೇಳಗಳ ಅನುಭವ ಆಗ. ಅದಕ್ಕೋಸ್ಕರ ನಾವು ಈ ಉದ್ದೇಶ ಕೊಡ್ತೀವಿ. ಸೂಪರ್ ಸರ್, ಒಳ್ಳೆ ಕಾನ್ಸೆಪ್ಟ್ ನಿಮ್ದು. ಆಲ್ ದ ಬೆಸ್ಟ್. ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಫ್ರಂಟ್ ಅಲ್ಲಿ 10-15-20 ಟನ್ಗಿಂತ ಜಾಸ್ತಿ ಹಲಸು ಬಂದಿದೆ. ನಿಮ್ಗೆ ಗೊತ್ತಿರ್ಬೋದು, ಚಂದ್ರ ಹಲಸು, ವಿವಿಧ ಬಣ್ಣದ ಹಲಸು ಬಂದ ನಿರಂತರ 3 ದಿನಗಳಿರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9:30 ಗಂಟೆಗಿರುತ್ತೆ. ಈ ಮೇಳವನ್ನ ಯಶಸ್ವಿಗೊಳಿಸಿ ಅಂತೇಳಿ ಈ ವಿಡಿಯೋ ನೋಡಿದವರು ಕೂಡ ದಯವಿಟ್ಟು ಶೇರ್ ಮಾಡಿ, ಎಲ್ಲ ಗ್ರೂಪ್ ಅಲ್ಲಿ ಕೂಡ ಹಾಕಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೇಳ್ದಂಗೆ ಇಲ್ಲಿ ವೆರೈಟಿ ಆಫ್ ವಸ್ತುಗಳು ನಮಗೆ ಸಿಗುತ್ತೆ, ಗೃಹ ಉಪಯೋಗಿ ವಸ್ತುಗಳಿದೆ. ಅದ್ರ ಜೊತೆಗೆ ನಿಮಗೆ ಅಲ್ಲಿ ತೋಟಗಾರಿಕೆಗೆ ಬೇಕಾದ ವಸ್ತುಗಳಿದೆ, ಗಿಡಗಳಿದೆ, ಹಲಸು ಇದೆ, ಹಣ್ಣುಗಳಿದೆ, ತಿಂಡಿಗಳಿದೆ, ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ಖಂಡಿತವಾಗ್ಲಿ 3 ದಿನಗಳ ಕಾಲ ನಡೆಯುವಂತ ಈ ಹಲಸು ಮೇಳಕ್ಕೆ ಬನ್ನಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.
ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಇದೀಗ ದೇರ್ಲಕಟ್ಟೆಯಲ್ಲಿ ತನ್ನ 22ನೇ ಶಾಖೆಯನ್ನು ಆರಂಭಿಸಿರುವ ಸಂಭ್ರಮದಲ್ಲಿ ವಿಶೇಷ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತಿದೆ. ವಿದೇಶದಲ್ಲಿರುವ ಭಾರತೀಯರಿಗಾಗಿ ಎನ್ಆರ್ಐ ಬ್ಯಾಂಕಿಂಗ್ ಸೌಲಭ್ಯ, ನಮ್ಮೆಲ್ಲ ಗ್ರಾಹಕರಿಗಾಗಿ ಸುಲಭ ಖಾತೆ ತೆರೆಯುವಿಕೆ, ಆಕರ್ಷಕ ಬಡ್ಡಿ ದರಗಳು ಹಾಗೂ ಸುರಕ್ಷಿತ ಹಣಕಾಸು ವ್ಯವಹಾರಗಳು. ನಿಮ್ಮ ಅಮೂಲ್ಯ ದಾಖಲೆಗಳು ಮತ್ತು ಆಭರಣಗಳ ಸುರಕ್ಷತೆಗಾಗಿ ಲಾಕರ್ ಸೌಲಭ್ಯ ಹಾಗೂ ಇನ್ನಿತರ ಸೌಲಭ್ಯಗಳು. 114 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಇಂದೇ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 7090701105, ಟೋಲ್ ಫ್ರೀ ಸಂಖ್ಯೆ 1800-123-2966. ಷರತ್ತುಗಳು ಅನ್ವಯ. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕಾ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕಾ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕಾ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕಾ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.